ಸಚಿವ ದಿನೇಶ್ ಗುಂಡೂರಾವ್ ಮೇಲೆ ಕ್ರಮ ಕೈಗೊಳ್ಳಲು ಆಗ್ರಹ. ಆರೋಗ್ಯ ಇಲಾಖೆಗೆ ಅನಾರೋಗ್ಯ. ಶೋಭಾ ಕರಂದ್ಲಾಜೆ. ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಂದಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆಕ್ಷೇಪಿಸಿದರು. ದೆಹಲಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ನಿರ್ಲಕ್ಷ್ಯ, ದುರಂಕಾರದಿಂದ ತುಂಬಿ ತುಳುಕಿ ಇವತ್ತು ನಮ್ಮ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಸಾವಿಗೆ ಕಾರಣವಾಗುತ್ತಿದೆ ಎಂದು ಟೀಕಿಸಿದರು. ಲೋಕಾಯುಕ್ತದವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಛೀಮಾರಿ ಹಾಕಿದ್ದಾರೆ. ಹಲವಾರು ತಜ್ಞರ ತಂಡಗಳು ಆಸ್ಪತ್ರೆಗಳು ಸರಿಯಾಗಿ ನಡೆಯುತ್ತಿಲ್ಲ ಎಂದು ವರದಿ ಕೊಟ್ಟಿವೆ. ಆಸ್ಪತ್ರೆಗೆ ಹೋಗುವ ಸಾರ್ವಜನಿಕರು ಬದುಕಿ ವಾಪಸ್ ಬರುವುದಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆಸ್ಪತ್ರೆಗಳಲ್ಲಿ ಆಗುವ ಸಾವು ಕರ್ನಾಟಕವನ್ನು ಆತಂಕಕ್ಕೆ ಈಡು ಮಾಡಿದೆ. ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗುವ ಸಾವನ್ನ ಸರ್ಕಾರ ಮುಚ್ಚಿಡುತ್ತಿದೆ. ಒಂದೆಡೆ ಬಾಣಂತಿಯರು ಸಾವು, ಮತ್ತೊಂದೆಡೆ ಮಕ್ಕಳ ಸಾವು ಸಂಭವಿಸುತ್ತಿದೆ ಎಂದು ವಿವರಿಸಿದರು. ಬಳ್ಳಾರಿ ನಮ್ಮ ಕಣ್ಣಿಗೆ ಕಾಣುವ ಉದಾಹರಣೆಯಷ್ಟೇ. ಬಳ್ಳಾರಿಯಲ್ಲಿ ಒಟ್ಟು 5 ಸಾವಾಗಿದೆ. ಸಿಸೇರಿಯನ್ ಆದಂತಹ ಹೆಣ್ಣು ಮಕ್ಕಳು ಅವರಿಗೆ ಕೊಟ್ಟ ಗ್ಲೂಕೋಸ್ ಕಾರಣದಿಂದಾಗಿ ಮೃತಪಟ್ಟಿದ್ದಾರೆ. ರಾಜೀವ್ ಗಾಂಧಿ ವಿವಿ ಮತ್ತು ಇತರ ವೈದ್ಯರ ತಂಡಗಳು ಇದೇ ಕಾರಣಕ್ಕಾಗಿ ಸಾವು ಸಂಭವಿಸಿದೆ ಎಂದು ವರದಿ ನೀಡಿವೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಸಚಿವರ ದುಡ್ಡಿನ ಆಸೆಗೆ ಬಡವರು ಬಲಿ. ಈ ಗ್ಲೂಕೋಸ್ ಸರಬರಾಜು ಬೇಡ ಎಂದರೂ ಅದನ್ನೇ ಪೂರೈಸಲಾಗುತ್ತಿದೆ. ಒಂದೆಡೆ ಶರಣಪ್ರಕಾಶ್ ಪಾಟೀಲ್ ಅವರು ನಮ್ಮ ಆಸ್ಪತ್ರೆ ಮುಂದೆ ಇರುವ ಕೇಂದ್ರ ಸರ್ಕಾರದ ಔಷಧಿ ಕೇಂದ್ರವನ್ನ ಮುಚ್ಚಿಸುತ್ತೇನೆ ಎನ್ನುತ್ತಾರೆ. ಅಂದ್ರೆ ಇವರೇನ್ ಮಾಡಲು ಹೊರಟಿದ್ದಾರೆ? ಮತ್ಯಾವುದೋ ದಂಧೆ ಮಾಡಲು ಹೊರಟಿದ್ದೀರಿ? ಇನ್ಯಾವುದೋ ಶೆಲ್ ಕಂಪನಿಗೆ ಟೆಂಡರ್ ಕೊಡಲು ಹೊರಟಿದ್ದೀರಿ ಎಂದು ಶೋಭಾ ಕರಂದ್ಲಾಜೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಜನೌಷಧಿ ಸೌಲಭ್ಯಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಿಲ್ಲ. ನೀವೇ ಸ್ವತಃ ಟೆಂಡರ್ ಕರೆದು ಭ್ರಷ್ಟಾಚಾರ ಮಾಡಿ ಪರ್ಸೆಂಟೇಜ್ ಹೊಡೆಯಲು ಮುಂದಾಗಿದ್ದೀರಿ. ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳ ದುಡ್ಡಿನ ಆಸೆಗೆ ನಮ್ಮ ಬಡವರು ಇವತ್ತು ಬಲಿಯಾಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಬಡಿದಿದೆ. ಆರೋಗ್ಯ ಇಲಾಖೆ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ನಿರ್ಲಕ್ಷ್ಯ, ದುರಾಂಕಾರ ಇದರಿಂದ ತುಂಬಿ ತುಳುಕಿ ಇವತ್ತು ನಮ್ಮ ರಾಜ್ಯದ ಮಹಿಳೆಯರ ಮತ್ತು ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇದೆ. ಲೋಕಾಯುಕ್ತದವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಛೀಮಾರಿ ಹಾಕಿದ್ದಾರೆ. ಹಲವಾರು ತಜ್ಞರ ತಂಡ ಆಸ್ಪತ್ರೆಗಳು ಸರಿಯಾಗಿ ನಡೀತಾ ಇಲ್ಲ ಅನ್ನುವಂತ ವರದಿಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಯಾರ್ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅವರು ಬದುಕಿ ವಾಪಸ್ ಬರಲ್ಲ ಅನ್ನುವಂತ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವು ಕರ್ನಾಟಕ ರಾಜ್ಯವನ್ನ ಆತಂಕಕ್ಕೆ ಈಡು ಮಾಡಿದೆ. ಕರ್ನಾಟಕದಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂತಹ ಸಾವನ್ನ ಸರ್ಕಾರ ಮುಚ್ಚಿಡ್ತಾ ಇದೆ. ಒಂದು ಬಾಣಂತಿಯರ ಸಾವು, ಎರಡನೇದು ಮಕ್ಕಳ ಸಾವು. ಬಳ್ಳಾರಿ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಉದಾಹರಣೆ ಅಷ್ಟೇ. ಬಳ್ಳಾರಿಯಲ್ಲಿ ಒಟ್ಟು 5 ಸಾವಾಗಿದೆ. 4 ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ, 1 ಬಿಮ್ಸ್ ಅಲ್ಲಿ. ಸಿಸೇರಿಯನ್ ಆದಂತ ಹೆಣ್ಣುಮಕ್ಕಳು ಅವರಿಗೆ ಕೊಟ್ಟಂತ ಫ್ಲೂಯಿಡಿನ ಕಾರಣಕ್ಕಾಗಿ, ಗ್ಲುಕೋಸಿನ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ. ವೈದ್ಯರ ತಂಡ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೇರೆ ಬೇರೆ ವೈದ್ಯರ ತಂಡ ಭೇಟಿ ನೀಡುತ್ತೆ. ಆ ಸಮಿತಿ ವರದಿ ಕೊಡುತ್ತೆ, ಇಲ್ಲಿ ಸಾವಾಗಿದೆ, ಇದೇ ಕಾರಣಕ್ಕೆ ಆಗಿದೆ ಅನ್ನುವಂತ ವರದಿ ಕೊಡುತ್ತೆ. ವ್ಯವಸ್ಥಿತ ಪ್ರಯತ್ನವನ್ನ ಸರ್ಕಾರ ಮಾಡ್ತು. ನಿನ್ನ ನಾನು ಕೆಲವರಿಗೆ ಕೇಳಕ್ಕೆ ಶುರು ಮಾಡಿದ್ಮೇಲೆ ಬಂದಿರುವಂತ ವರದಿ ಪ್ರಕಾರ ಎಲ್ಲಾ ಜಿಲ್ಲೆಗಳಿಂದ ಬಂದಿಲ್ಲ ನಂಗೆ. ಕೇವಲ ಮಧ್ಯ ಕರ್ನಾಟಕದಲ್ಲಿ ಕಳೆದ ಜನವರಿಯಿಂದ 111 ಮಕ್ಕಳು ಸಾವನ್ನಪ್ಪಿದ್ದಾರೆ. ಅಂದ್ರೆ ನ್ಯೂ ಬಾರ್ನ್, ನವಜಾತ ಶಿಶುಗಳು 111. 27 ತಾಯಂದ್ರು ಸಾವನ್ನಪ್ಪಿದ್ದಾರೆ ಅನ್ನುವಂತ ವರದಿ ಕೇವಲ ಮಧ್ಯ ಕರ್ನಾಟಕದಿಂದ ನನಗೆ ಬಂದಿದೆ. ನಾನು ಉಳಿದ ಜಿಲ್ಲೆಗಳ
ವರದಿಯನ್ನು ತರಿಸ್ಕೊಳ್ಳಕ್ಕೂ ಆಗ್ಲಿಲ್ಲ ಅಥವಾ ಸಿಕ್ಕೂ ಇಲ್ಲ ನಂಗೆ. ಅಂದ್ರೆ 27 ಸಿಸರಿಯನ್ ಆದಂತ ಹೆಣ್ಮಕ್ಳು ಸಾವನ್ನಪ್ಪಿದ್ರು, 111 ಮಕ್ಕಳು ಸಾವನ್ನಪ್ಪಿದ್ದಾರೆ. ಯಾಕಂದ್ರೆ ಒಂದ್ಸರಿ ತಾಯಿ ಸಾವನ್ನಪ್ಪಿದ ಮೇಲೆ ಆ ಮಗುವಿಗೆ ಬದುಕೋದು ಕೂಡ ಕಷ್ಟ ಆಗುತ್ತೆ. ಕೆಲವರು ಅದರಲ್ಲಿ ಮಕ್ಕಳು ಬದುಕಿದ್ದಾರೆ, ಕೆಲವರು ಮಕ್ಕಳು ಇನ್ನು ಉಳಿದಂತ ತಾಯಿಯಂದ್ರದ್ದು ಕೂಡ ತೀರ್ಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಕಳೆದ ಜನವರಿಯಿಂದ 111 ಮಕ್ಕಳು ಅನ್ನುವಂಥದ್ದು ಕೇವಲ ಮಧ್ಯ ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಚಿಟ್ಗೇರಿ ಆಸ್ಪತ್ರೆಯಲ್ಲಿ ಸತ್ತಿದ್ದಿರ್ಬೋದು, ಎಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ, ನರ್ಸಿಂಗ್ ಹೋಮ್ಗಳಿಲ್ಲ, ದೂರ ಇದೆ, ಅಲ್ಲಿ ನಮ್ಮ ತಾಯಂದ್ರು ಸಹಜವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಹೆರಿಗೆ ನೋವು ಬಂದ ತಕ್ಷಣ. ಎಲ್ಲಿ ಸರ್ಕಾರಿಗೆ ಅವಲಂಬನೆ ಆಗಿದ್ದಾರೆ ಅಂತ ಮಧ್ಯ ಕರ್ನಾಟಕದ ಭಾಗದ್ದು ನಾನು ಹೇಳ್ತಾ ಇದ್ದೀನಿ. ಚಿಟಗೇರಿ ಆಸ್ಪತ್ರೆ ಒಂದು ಉದಾಹರಣೆ. ಅದರ ಅಕ್ಕಪಕ್ಕದಲ್ಲಿ ಯಾವುದು ಖಾಸಗಿ ಆಸ್ಪತ್ರೆ ಇಲ್ಲ, ಅದಕ್ಕಾಗಿ ಜನ ಅಲ್ಲಿ ಹೋಗ್ತಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏನ್ ಮಾಡ್ತಿದೆ ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಗೆ ಬಂದಿದೆ. ಪಶ್ಚಿಮ ಬಾಂಗ ಫಾರ್ಮಾಸ್ಯೂಟಿಕಲ್ಸ್ ಇದಾವೆ, ಕಂಪನಿ ಇದೆ. ಈ ಕಂಪನಿ ಇವರಿಗೆ ರಿಂಗ್ ಲ್ಯಾಕ್ಟೇಟ್ ಫ್ಲೂಯಿಡ್ ಅನ್ನ ಸಪ್ಲೈ ಮಾಡುತ್ತೆ, ಗ್ಲುಕೋಸ್ ಅನ್ನ ಸಪ್ಲೈ ಮಾಡುತ್ತೆ. ಇದನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಹೇಳಿದೆ. ಈ ಒಂದು ಯಾವ ಬ್ಯಾಚ್ ನಂಬರ್ 2 ರಿಂಗ್ ಲ್ಯಾಕ್ಟೇಟ್ ಫ್ಲೂಯಿಡ್ ಇದೆ ಅಥವಾ ಗ್ಲುಕೋಸ್ ಇದೆ, ಇದನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ ಮೇಲೆ ಕೂಡ ರಾಜ್ಯ ಸರ್ಕಾರದ ಒಂದು ಬಾರಿಯ ಸುತ್ತೋಲೆ ಹೋದ ಮೇಲೆ ಕೂಡ ಆಸ್ಪತ್ರೆಗಳಿಗೆ ಇದು ಹೇಗೆ ಬಂತು? ಇಂಥ ಬ್ಯಾನ್ ಆದಂತ ಔಷಧಿಯನ್ನ ನಮ್ಮ ಹೆಣ್ಮಕ್ಳಿಗೆ ಸಿಸೇರಿಯನ್ ಆದಂತ ಬಾಣಂತಿಯರಿಗೆ ಹೇಗೆ ಕೊಟ್ರು? ಇದರ ಹಿಂದಿರುವಂತ ಕೈವಾಡ ಯಾವುದು? ಯಾವ ಫಾರ್ಮಾಸ್ಯೂಟಿಕಲ್ ಅನ್ನ ಇವತ್ತು ನಾನು ನಿನ್ನೆಯಿಂದ ಗೂಗಲ್ ಅಲ್ಲಿ ನೋಡ್ತಾ ಇದ್ದೀನಿ. ಆ ಕಂಪನಿಯ ಡೈರೆಕ್ಟರ್ ಯಾರು, ಆ ಕಂಪನಿಯ ಹಿನ್ನೆಲೆ ಏನು, ಇದು ಯಾವುದು ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅಂದ್ರೆ ಯಾವುದೋ ಒಂದು ಶೆಲ್ ಕಂಪನಿಯನ್ನ ಮಾಡಿಕೊಂಡು ಅದಕ್ಕೆ ಫಾರ್ಮಾಸ್ಯೂಟಿಕಲ್ ಹೆಸರು ಇಟ್ಕೊಂಡು ನೀವು ನಕಲಿ ಔಷಧಿಯನ್ನ ಮಾಡ್ತೀರಿ, ಕರ್ನಾಟಕದಂತ ರಾಜ್ಯದಲ್ಲಿ ಅದು ಸೇಲ್ ಆಗುತ್ತೆ, ಸರ್ಕಾರಿ ಆಸ್ಪತ್ರೆಗೆ ಅದನ್ನು ತಗೊಳ್ತೀರಿ ಅಂತಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಮತ್ತು ದುಃಖ ಆಗುತ್ತೆ. ಸಿದ್ದರಾಮಯ್ಯ ಅವರ ಸರ್ಕಾರ ಒಂದು ರೀತಿಯಲ್ಲಿ ನಿರ್ದಯಿ ಸರ್ಕಾರ ಆಗಿದೆ, ಕರುಣೆ ಇಲ್ಲದಂತ ಸರ್ಕಾರ ಆಗಿದೆ, ಕೊಲೆಗಡಕ ಸರ್ಕಾರ ಆಗಿದೆ. ಆರೋಗ್ಯ ಇಲಾಖೆಯಲ್ಲಿ ಪ್ರತಿನಿತ್ಯ, ಅದು ವಿಕ್ಟೋರಿಯಾ ಆಸ್ಪತ್ರೆದು ದಿನ ಬರ್ತಾ ಇದೆ, ಪ್ರತಿನಿತ್ಯ ಒಂದಲ್ಲ ಒಂದು ಆಸ್ಪತ್ರೆದ ಸ್ಟೋರಿ ಬಂದ್ರು. ನಾನೇ ಕೇರ್ಪುರಂ ಆಸ್ಪತ್ರೆಗೆ ಹೋಗಿದ್ದೆ, ವಿಸಿಟ್ ಮಾಡಿದ್ದೆ. ಯಾವುದೇ ಸೌಲಭ್ಯಗಳಿಲ್ಲ, ಮೆಡಿಸಿನ್ ಸರಿಯಾಗಿ ಬರಲ್ಲ, ಸರ್ಜರಿ ಮಾಡಕ್ಕೆ ಯಾವುದೇ ಮೆಟೀರಿಯಲ್ ಸರಿಯಾಗಿ ಬರಲ್ಲ, ರಿಜಿಸ್ಟರ್ ಮಾಡಕ್ಕೆ ಸ್ಟಾಫ್ ಇಲ್ಲ, ಕಂಪ್ಯೂಟರ್ ಅಲ್ಲಿ ಆನ್ಲೈನ್ ಮಾಡಕ್ಕೆ ಅಲ್ಲಿ ಸಿಬ್ಬಂದಿ ವರ್ಗ ಇಲ್ಲ, ಯಾರೂ ಇಲ್ಲ. ಅಂದ್ರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಹೇಳೋರು ಕೇಳೋರು ಇಲ್ಲ. ದಿನೇಶ್ ಗುಂಡೂರಾವ್ ಅವರವರು ನೇರವಾದಂತ ಹೊಣೆಯನ್ನು ಹೊರಬೇಕು. ಈ ಔಷಧಿಯನ್ನು ಸಪ್ಲೈ ಮಾಡಬಾರ್ದು ಅಂತ ಹೇಳಿದ ಮೇಲೆ ಕೂಡ ಆಸ್ಪತ್ರೆಗೆ ಆ ಗ್ಲುಕೋಸ್ ಹೋಗಿದೆ, ಆ ಮೆಡಿಸಿನ್ ಹೋಗ್ತಾ ಇದೆ. ಒಂದು ಕಡೆ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳ್ತಾರೆ, ನಾನು ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರವನ್ನು ಕೂಡ ನಮ್ಮ ಆಸ್ಪತ್ರೆ ಮುಂದೆ ಮುಚ್ಚಾಕ್ತೀನಿ. ಅಂದ್ರೆ ಏನ್ ಮಾಡಕ್ ಹೊರಟಿದ್ದೀರಿ? ಮತ್ತೆ ಯಾವುದೋ ದಂಧೆ ಮಾಡಕ್ ಹೊರಟಿದ್ದೀರಿ? ಇನ್ಯಾರ ಮೇಲೆ ಟೆಂಡರ್ ಕೊಡಕ್ಕೆ ಹೊರಟಿದ್ದೀರಿ? ಇನ್ಯಾವುದೋ ಶೆಲ್ ಕಂಪನಿ ತರದ ಕಂಪನಿಗೆ ಟೆಂಡರ್ ಕೊಡಕ್ಕೆ ಹೊರಟಿದ್ದೀರಿ? ಕೇಂದ್ರ ಸರ್ಕಾರ ಕೊಡುವಂತ ಜನೌಷಧಿಯನ್ನು ತಗೊಳಕ್ಕೆ ನೀವು ರೆಡಿ ಇಲ್ಲ, ಸೌಲಭ್ಯಗಳನ್ನು ತಗೊಳಕ್ಕೆ ರೆಡಿ ಇಲ್ಲ. ನೀವೇ ಸ್ವಂತ ಟೆಂಡರ್ ಕರಿಬೇಕು, ಯಾವ್ದಾದ್ರು ಭ್ರಷ್ಟಾಚಾರ ಮಾಡಬೇಕು, ಅದರಲ್ಲಿ ಪರ್ಸೆಂಟೇಜ್ ಹೊಡಿಬೇಕು. ಇವತ್ತು ಯಾವ್ದೋ ದುಡ್ಡಿನ ಆಸೆಗೆ, ಮಂತ್ರಿಗಳ ದುಡ್ಡಿನ ಆಸೆಗೆ, ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ದುಡ್ಡಿನ ಆಸೆಗೆ ನಮ್ಮ ಬಡವರು ಇವತ್ತು ಬಲಿಯಾಗ್ತಾ ಇದ್ದಾರೆ. ಆತಂಕ ಆಗಿದೆ ನಮ್ಗೆ. ಅದಕ್ಕಾಗಿ ತಕ್ಷಣ ದಿನೇಶ್ ಗುಂಡೂರಾವ್ ಅವರ ಮೇಲೆ ಆಕ್ಷನ್ ಅನ್ನ ತಗೋಬೇಕನ್ನುವಂತ ಆಗ್ರಹವನ್ನ ನಾನು ಸಿದ್ದರಾಮಯ್ಯನವರಿಗೆ ಮಾಡ್ತಾ ಇದ್ದೀನಿ.
ಇವತ್ತು ಸಿದ್ದರಾಮಯ್ಯನವರು ನೀವು ಬಡವರ ಪರ, ನೀವು ದಲಿತರ ಪರ, ನೀವು ಹಿಂದುಳಿದವರ ಪರ ಬರೀ ಭಾಷಣ ಮಾಡಿದ್ರೆ ಸಾಲದು ಮುಖ್ಯಮಂತ್ರಿಗಳೇ, ಕಳ್ಕಳಿ ಇರ್ಬೇಕಲ್ಲ. ಆ ಹೆಣ್ಮಕ್ಳಿಗೆ ಇವತ್ತು ಅವರ ಕುಟುಂಬಕ್ಕೆ ಯಾರ ಗತಿ? ಆ ಸತ್ತಿರುವಂತ ಹೆಣ್ಮಕ್ಳ ಮಗುವಿಗೆ ಯಾರ ಗತಿ? ನಾನು ಆಗ್ರಹ ಮಾಡ್ತೀನಿ ಈ ಸರ್ಕಾರಕ್ಕೆ, ತಕ್ಷಣ ಆರೋಗ್ಯ ಇಲಾಖೆಯ ಈ ಎಲ್ಲ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ಆಗಬೇಕು. ಯಾರು ಮಹಿಳೆಯರು ಇವತ್ತು ಹೆರಿಗೆಯಿಂದ ಬಾಣಂತಿಯರು ಸತ್ತಿದ್ದಾರೆ ಅವರ ಕುಟುಂಬಕ್ಕೆ ಪರಿಹಾರ ಸಿಗಬೇಕು, ಮತ್ತು ಆ ಮಕ್ಕಳು ಯಾರು ಸತ್ತಿದ್ದಾರೆ ಅವರ ಕುಟುಂಬಕ್ಕೂ ಪರಿಹಾರ ಸಿಗಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.